ನನ್ನ ಪ್ರೀತಿಯ ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನನ್ನ ಮಿತ್ರ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಎಷ್ಟು ಒಂದು ಒಳ್ಳೆಯ ಸುದ್ದಿ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಲಕ್ಷ ಜನ ಸರ್ಕಾರಿ ನೌಕರರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೋಸ್ಕರ ಕರ್ನಾಟಕ ರಾಜ್ಯದ ಘನ ಸರ್ಕಾರ ಕೊಟ್ಟಿರುವಂಥ 7ನೇ ವೇತನ ಆಯೋಗದ ಪ್ರಕಾರ ನಮಗೆ ಸ್ಯಾಲ್ರಿ ಹೈಕ್ ಬಂದಿದೆ ಸ್ನೇಹಿತರೆ. 6th ಪೇ ಕಮಿಷನ್ ಪ್ರಕಾರ ನಾವು ತಗೋತಾ ಇದ್ದಂತಹ ಸ್ಯಾಲ್ರಿ ಇವಾಗ ಅದು ಹೆಚ್ಚಾಗಿ 1 ಆಗಸ್ಟ್ 2024 ಲಾಗೂ ಆಗುತ್ತೆ. ಸೊ ಆಗಸ್ಟ್ ಎಂಡ್ ಅಲ್ಲಿ ನಮಗೆ ಈ ಒಂದು ಹೆಚ್ಚಾದಂಥ ಸ್ಯಾಲ್ರಿ ಸಿಗಬಹುದು. ಸೊ ಎಲ್ರಿಗೆ ಒಂದು ಕನ್ಫ್ಯೂಷನ್ ಇದೆ, ಎಷ್ಟು ಹೆಚ್ಚಾಗಿದೆ, ಎಷ್ಟು ಫಿಟ್ಮೆಂಟ್ ಬರುತ್ತೆ, ಎಷ್ಟು ಬೇಸಿಕ್ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕ್ವಶನ್ ಕೇಳ್ತಾ ಇದ್ದಾರೆ. ಸರ್ ಎಷ್ಟಾಯಿತು, ಎಷ್ಟು ಸ್ಯಾಲ್ರಿ ಬರಬೇಕು, ಆಮೇಲೆ ನಮಗೆ ಸಿಗುವಂಥ ಸ್ಯಾಲ್ರಿ ಎಷ್ಟು ಎನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ, ಅದು ಕ್ಯಾಲ್ಕುಲೇಷನ್ ಮಾಡೋಣ ಅಂತ ಹೇಳಿಬಿಟ್ಟು. ಬಟ್ ಕನ್ಫ್ಯೂಷನ್ಸ್ ತುಂಬಾ ಇತ್ತು. ಕೆಲವೊಂದು PDF ಬರೋಕ್ಕೆ ಸ್ಟಾರ್ಟ್ ಆದವು ಸ್ನೇಹಿತರೆ. ನೀವು ಕೂಡ ಈ PDF ನಾನೇನು ಸ್ಕ್ರೀನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು PDF ಎಲ್ಲರೂ ಬಹುಶಃ ನೋಡಿರಬಹುದು ಸ್ನೇಹಿತರೆ. ಈ ಒಂದು PDF ಅಲ್ಲದೆ ಇನ್ನೂ 2-3 PDF ಬಂದು ಈ ರೀತಿ ಇರಬಹುದು ಎನ್ನುವಂಥ ಊಹೆ ಅಸಂಪ್ಷನ್ ಮಾಡ್ತಾ ಇದ್ದಾರೆ. ತನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಎಕ್ಸೆಲ್ ಶೀಟ್ ರೆಡಿ ಮಾಡಿಕೊಂಡು ಒಂದು PDF ರೆಡಿ ಮಾಡಿಕೊಂಡು ನಮ್ಮೊಂದಿಗೆ ಹಂಚ್ತಾ ಇದ್ದಾರೆ. ಅಂತಂದರೆ ಎಲ್ಲರಿಗೂ ಒಂದು ಹೊಸತನದ ವಾತಾವರಣ ಇದೆ, ಖುಷಿಯ ವಾತಾವರಣ ಇದೆ. ನಿಮಗೆಲ್ಲರಿಗೂ 7ನೇ ವೇತನ ಆಯೋಗದ ಸ್ಯಾಲ್ರಿಗೆ ಅಭಿನಂದನೆಗಳು ಸ್ನೇಹಿತರೆ. ಸೊ ಹಾಗಾದರೆ ಈ ಒಂದು PDF ಮುಖಾಂತರ ನಮಗೆ ಬರುವಂಥ ಸ್ಯಾಲ್ರಿ ಎಷ್ಟು, ಬೇಸಿಕ್ ಎಷ್ಟಿದ್ರೆ ಎಷ್ಟಾಗುತ್ತೆ, ಏನಾಗುತ್ತೆ, ಅದರ ಬಗ್ಗೆ ಒಂದು ಚೂರು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಯಾರಾದರೂ ಈ ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋ ಸರಿ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಮತ್ತು ಈ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಬೇಕು, ವಿಶ್ಲೇಷಣೆ ಮಾಡಬೇಕು ಎನ್ನುವಂತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ಹೊಸ ಟಾಪಿಕ್ದೊಂದಿಗೆ ನಿಮ್ಮೊಂದಿಗೆ ನಾನು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಸ್ನೇಹಿತರೆ. ಬನ್ನಿ ನೋಡೋಣ. 7ನೇ ವೇತನ ಆಯೋಗದ ಶಿಫಾರಸನ್ನು ಯಥಾವತ್ತಾಗಿ ಜಾರಿಗೊಳಿಸಿದ್ದಲ್ಲಿ ಜುಲೈ 2024 ಪಡೆಯುತ್ತಿರುವ ವೇತನ ಮೊತ್ತಕ್ಕಿಂತ ಆಗಸ್ಟ್ 2024 ಮಾಹೆಯ ವೇತನದಲ್ಲಿ ಎಷ್ಟು ಹೆಚ್ಚಾಗಲಿದೆ ಎಂಬ ಬಗ್ಗೆ ಮಾಹಿತಿ. ಇದೇನು ಆಫಿಷಿಯಲ್ ಆಗಿ ನಾನೇನು ಹೇಳ್ತಾ ಇಲ್ಲ ಸ್ನೇಹಿತರೆ. ಈ ಒಂದು PDF ಮುಖಾಂತರ ಎಷ್ಟು ತೋರಿಸಿದ್ದಾರೆ ಎನ್ನುವ ಬಗ್ಗೆ ಒಂದು ಅಣಕ ನೋಡೋಣ ಬನ್ನಿ ಸ್ನೇಹಿತರೆ. ಜುಲೈ 2024 ಮೂಲ ವೇತನ ಅಂದರೆ ಬೇಸಿಕ್, ಸಪೋಸ್ 17,000 ಇದೆ ಅಂತ ಇಟ್ಕೊಳ್ಳಿ. ಜುಲೈ 2024 ಮೂಲ ವೇತನ ಅಂದರೆ ಬೇಸಿಕ್ ಸ್ಯಾಲ್ರಿ ಸುಮಾರು 17,000 ಇದೆ ಅಂತ ಇಟ್ಕೊಳ್ಳಿ. ಹಾಗಾದರೆ ಜುಲೈ 2024 ಪಡೆಯುವ ಒಟ್ಟು ವೇತನ ಗ್ರಾಸ್ ಸ್ಯಾಲ್ರಿ 28,675. ಹಾಗಾದರೆ 7ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಆಗಸ್ಟ್ 2024 ಪಡೆಯುವ ಮೂಲ ವೇತನ ಅಂದರೆ 17,000 ಇದ್ದರೆ ಸಪೋಸ್ ಆವಾಗ ಫಿಟ್ಮೆಂಟ್ ಬೇಸಿಕ್ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಒಂದು ಪ್ಲ್ಯಾನ್ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. 27,000. ಹಾಗಾದರೆ ಗ್ರಾಸ್ ಸ್ಯಾಲ್ರಿ ಎಷ್ಟಿರಬಹುದು ಅಂತಂದರೆ 7ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಆಗಸ್ಟ್ 2024 ಪಡೆಯುವ ಒಟ್ಟು ವೇತನ ಗ್ರಾಸ್ ಸ್ಯಾಲ್ರಿ 31,820 ರೂಪಾಯಿ. ಹಾಗಾದರೆ ನಮಗೆ ಕಾಡುತ್ತಿರೋದು, ಸಪೋಸ್ ನನ್ನ ಬೇಸಿಕ್ 17,000 ಇದೆ ಅಂತಂದರೆ ಹೊಸ ಸ್ಯಾಲ್ರಿ ಎಷ್ಟು ಸೇರ್ಪಡೆಯಾಗಬಹುದು ಎನ್ನುವಂಥ ಒಂದು ಊಹೆ, ಒಂದು ಅಸಂಪ್ಷನ್ ಏನಿರಬಹುದು ಎನ್ನುವುದರ ಬಗ್ಗೆ ಇಲ್ಲಿ ನೋಡಿ. ಆಗಸ್ಟ್ 2024 ಮಾಹೆಯಲ್ಲಿ ಹೆಚ್ಚಾಗುವ ವೇತನದ ಮೊತ್ತ, ಸ್ಯಾಲ್ರಿ ಡಿಫರೆನ್ಸ್ ಅಮೌಂಟ್ ಬಿಟ್ವೀನ್ ಜುಲೈ 24 ಆ್ಯಂಡ್ ಆಗಸ್ಟ್ 24 ಎಷ್ಟಿರಬಹುದು? 3,145 ರೂಪಾಯಿ. ಇಫ್ 17,000 ಬೇಸಿಕ್ ಇದ್ದರೆ ಜುಲೈಯಲ್ಲಿ, ಆಗಸ್ಟಲ್ಲಿ ನಮಗೆ ಹೆಚ್ಚಾಗಿ ಸಿಗುವಂಥ ಸಂಬಳ 31,445 ರೂಪಾಯಿಗಳು.
ಸೊ ಈ ರೀತಿ ಇದೆ ಸ್ನೇಹಿತರೆ. ನಮಗೆ ಫಿಟ್ಮೆಂಟು 27,000. ಆಮೇಲೆ ಗ್ರಾಸ್ ಸ್ಯಾಲ್ರಿ ಎಷ್ಟಿರಬಹುದು ಆಗಸ್ಟಿಂದ ಅಂತಂದರೆ 31,820 ರೂಪಾಯಿ, ಯಾರಿಗೆ 17,000 ಇದ್ದವರಿಗೆ. ಹಾಗಾದರೆ ಯಾವ ರೀತಿ ನಾವು ಬೇರೆ ಬೇರೆ ಸ್ಯಾಲ್ರಿಯನ್ನು ನೋಡ್ತಾ ಹೋದಾಗ ನಮಗೆ ಸಿಗುವಂಥ ಸ್ಯಾಲ್ರಿ ಎಷ್ಟು, ಗ್ರಾಸ್ ಎಷ್ಟಿರುತ್ತೆ, ಫಿಟ್ಮೆಂಟ್ ಎಷ್ಟಿರುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಸ್ನೇಹಿತರೆ ಬನ್ನಿ ಮುಂದೆ ನೋಡೋಣ. ಸಪೋಸ್ ಜುಲೈ 24 ಬೇಸಿಕ್ ಸ್ಯಾಲ್ರಿ 17,400 ಇದ್ದರೆ ನಿಮ್ಮ ಗ್ರಾಸ್ ಸ್ಯಾಲ್ರಿ 29,345 ರೂಪಾಯಿ ಇರುತ್ತೆ ಸ್ನೇಹಿತರೆ. ಅದಲ್ಲದೆ ನೀವು ಬರುವಂಥ ಫಿಟ್ಮೆಂಟ್ ಆ್ಯಸ್ ಪರ್ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಆಗಸ್ಟ್ 24 ಪಡೆಯುವ ಮೂಲ ವೇತನ 27,650. ಹಾಗಾದರೆ ಇವಾಗ ನಿಮಗೆ ಬರುವಂಥದ್ದು 7ನೇ ವೇತನ ಆಯೋಗದ ಶಿಫಾರಸಿನಂತೆ ಆಗಸ್ಟ್ 2024 ಪಡೆಯುವ ಒಟ್ಟು ವೇತನ ಅಂದರೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಅಂದರೆ 32,574. ಅಂದರೆ ಎಷ್ಟು ಹೆಚ್ಚಾಯಿತು ಅಂತಂದರೆ 3,229 ರೂಪಾಯಿ ಹೆಚ್ಚಾಯಿತು ಸ್ನೇಹಿತರೆ. ನೀವು ಜುಲೈ ಸ್ಯಾಲ್ರಿ 29,345 ಅಂತ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಸೊ ಅದೇ ರೀತಿ ಎಕ್ಸ್ಟ್ರಾ ಆಗಿ ಬರುವಂಥ ಗ್ರಾಸ್ ಸ್ಯಾಲ್ರಿ ಆಗಸ್ಟಲ್ಲಿ ಎಷ್ಟಿರಬಹುದು ಅಂತಂದರೆ 32,574. ಡಿಫ್ರೆನ್ಸ್ ಅಮೌಂಟು 3,229 ರೂಪಾಯಿ. ಇಫ್ ದ ಬೇಸಿಕ್ ಈಸ್ 18,200 ರೂಪಾಯಿ ಇದ್ದರೆ ಗ್ರಾಸ್ ಸ್ಯಾಲ್ರಿ ಎಷ್ಟಿರಬೇಕು ಅಂತಂದರೆ 30,685 ರೂಪಾಯಿ. ಹಾಗಾದರೆ ಫಿಟ್ಮೆಂಟು ಫಿಟ್ಮೆಂಟ್ ಇದು ಅಂದರೆ ಪಡೆಯುವ ಮೂಲ ವೇತನ ಬೇಸಿಕ್ ಫಿಟ್ಮೆಂಟ್ ಎಷ್ಟು ವಿತ್ ಬೇಸಿಕ್ ಅಂತಂದರೆ 28,950 ರೂಪಾಯಿ. ಗ್ರಾಸ್ ಸ್ಯಾಲ್ರಿ 34,082 ರೂಪಾಯಿ. ಅಂದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ 3,397 ರೂಪಾಯಿ. ಸಪೋಸ್ ಬೇಸಿಕ್ 18,600 ಇದ್ದರೆ ಗ್ರಾಸ್ ಸ್ಯಾಲ್ರಿ ಜುಲೈ ಗ್ರಾಸ್ ಸ್ಯಾಲ್ರಿ ಎಷ್ಟು ಅಂತಂದರೆ 31,355 ರೂಪಾಯಿ. ಆಮೇಲೆ ಫಿಟ್ಮೆಂಟು 29,600 ರೂಪಾಯಿ. ಹಾಗಾದರೆ ಗ್ರಾಸ್ ಸ್ಯಾಲ್ರಿ 34,836 ರೂಪಾಯಿ. ಹೆಚ್ಚಾಗಿದ್ದ ಹಣ ಎಷ್ಟು ಅಂತಂದರೆ ಅಂದರೆ ಎಕ್ಸ್ಟ್ರಾ ಅಮೌಂಟು ಎಷ್ಟು ಬರ್ತಾಯಿದೆ ಅಂತಂದರೆ 33,481 ರೂಪಾಯಿ. ಅದೇ ರೀತಿ ನಾವು ನೆಕ್ಸ್ಟ್ ಉದಾಹರಣೆ 19,050 ರೂಪಾಯಿ ತೊಗೊಳ್ಳೋಣ. ಅದರಲ್ಲಿ ಜುಲೈ ಗ್ರಾಸ್ ಸ್ಯಾಲ್ರಿ 32,109. ಆಮೇಲೆ ಫಿಟ್ಮೆಂಟ್ ಬೇಸಿಕ್ಕು 30,325 ರೂಪಾಯಿ. ಆಮೇಲೆ ಗ್ರಾಸ್ ಸ್ಯಾಲ್ರಿ 35,677. ಹಾಗಾದರೆ ಎಕ್ಸ್ಟ್ರಾ ಆಗಿದ್ದು ಎಷ್ಟು 3,568 ರೂಪಾಯಿ. ಸೊ ಬನ್ನಿ 20,000 ನೋಡೋಣ. ಬೇಸಿಕ್ ಸಪೋಸ್ 20,400 ಇದ್ದರೆ ಗ್ರಾಸ್ ಸ್ಯಾಲ್ರಿ ಜುಲೈಯಲ್ಲಿ ಇರುವುದು 34,370 ರೂಪಾಯಿ. ಫಿಟ್ಮೆಂಟ್ ಬೇಸಿಕ್ಕು 32,500 ರೂಪಾಯಿ. ಹಾಗಾದರೆ ಗ್ರಾಸ್ ಸ್ಯಾಲ್ರಿ 38,200 ರೂಪಾಯಿ. ಹಾಗಾದರೆ ಹೆಚ್ಚಾಗಿದ್ದು 3,830 ರೂಪಾಯಿ ಆಗಸ್ಟ್ 1 ಆಮೇಲೆ ನೆಕ್ಸ್ಟ್ 30ರಲ್ಲಿ ನೋಡೋಣ ಸ್ನೇಹಿತರೆ. ಸಪೋಸ್ ಬೇಸಿಕ್ 30,350 ರೂಪಾಯಿ ಇದ್ದರೆ ಗ್ರಾಸ್ ಸ್ಯಾಲ್ರಿ ಜುಲೈ 2024 ಎಷ್ಟಿರುತ್ತೆ ಅಂತಂದರೆ 51,036 ರೂಪಾಯಿ ಇರುತ್ತೆ ಸ್ನೇಹಿತರೆ. ಆಮೇಲೆ ಅದು ಫಿಟ್ಮೆಂಟ್ ಬೇಸಿಕ್ ಅಂತಂದರೆ 49,050 ರೂಪಾಯಿ ಇರುತ್ತೆ ಸ್ನೇಹಿತರೆ. ಸ್ನೇಹಿತರೆ 30,350 ರೂಪಾಯಿ ಬೇಸಿಕ್ ಜುಲೈಯಲ್ಲಿದ್ದರೆ ಅದರ ಗ್ರಾಸ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ 51,036 ರೂಪಾಯಿ. ಆಮೇಲೆ ಫಿಟ್ಮೆಂಟ್ ಬೇಸಿಕ್ ಎಷ್ಟಿರುತ್ತೆ ಅಂತಂದರೆ 49,050 ರೂಪಾಯಿ. ಹಾಗಾದರೆ ಆಗಸ್ಟಲ್ಲಿ ಟೋಟಲ್ ಗ್ರಾಸ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ 57,398 ರೂಪಾಯಿ. ಹಾಗಾದರೆ ಹೆಚ್ಚಾಗಿದ್ದ ಅಮೌಂಟ್ ಎಷ್ಟು ಅಂತಂದರೆ 6,362 ರೂಪಾಯಿಗಳು. ಬನ್ನಿ 35ರಲ್ಲಿ ನೋಡೋಣ ಎಷ್ಟಿದೆ ಅಂತ ಹೇಳಿಬಿಟ್ಟು.
ಬೇಸಿಕ್ ನಮಗೆ 35,150 ರೂಪಾಯಿ ಇದ್ದರೆ ನಮ್ಮ ಗ್ರಾಸ್ ಜುಲೈಯಲ್ಲಿ ಗ್ರಾಸ್ ಸ್ಯಾಲ್ರಿ ಎಷ್ಟಿರಬಹುದು? 59,076 ರೂಪಾಯಿ. ಹಾಗಾದರೆ ಬೇಸಿಕ್ ಫಿಟ್ಮೆಂಟು ಎಷ್ಟಿರ್ಬೋದು ಅಂತಂದರೆ 56,925 ರೂಪಾಯಿ. ಹಾಗಾದರೆ ಆಗಸ್ಟಲ್ಲಿ ಗ್ರಾಸ್ ಸ್ಯಾಲ್ರಿ ಎಷ್ಟಿರ್ಬೋದು ಅಂತಂದರೆ 66,533 ರೂಪಾಯಿ. ಹಾಗಾದರೆ ನಮಗೆ ಹೆಚ್ಚಾಗುತ್ತಿರುವ ಅಮೌಂಟ್ ಎಷ್ಟು ಆಗಸ್ಟಲ್ಲಿ ಅಂತಂದರೆ 7,457 ರೂಪಾಯಿ. ಹಾಗಾದರೆ 36,000 ರೂಪಾಯಿ ಯಾರ್ದು ಬೇಸಿಕ್ ಇದೆ ಅವರಿಗೆ ಗ್ರಾಸ್ ಸ್ಯಾಲ್ರಿ ಜುಲೈಯಲ್ಲಿ ಎಷ್ಟಿತ್ತು ಅಂತಂದರೆ 60,500 ರೂಪಾಯಿ. ಫಿಟ್ಮೆಂಟ್ ಬೇಸಿಕ್ 7th ಪೇ ಫಿಟ್ಮೆಂಟ್ ಬೇಸಿಕ್ಕಿಗೆ ಎಷ್ಟು ಅಂತಂದರೆ 58,300 ರೂಪಾಯಿ. ಹಾಗಾದರೆ ಆಗಸ್ಟಲ್ಲಿ ಟೋಟಲ್ ಗ್ರಾಸ್ 58,300 ರೂಪಾಯಿ ಆದಮೇಲೆ ಗ್ರಾಸ್ ಸ್ಯಾಲ್ರಿ ಟೋಟಲ್ ಆಗಸ್ಟಲ್ಲಿ ಎಷ್ಟು ಅಂದರೆ 68,128 ರೂಪಾಯಿಗಳು. ಹಾಗಾದರೆ ಎಕ್ಸ್ಟ್ರಾ ಆಗಿ ಬರುವಂತಹ ಸ್ಯಾಲ್ರಿ ಎಷ್ಟು ಅಂತಂದರೆ 7,628 ರೂಪಾಯಿ. ಸೊ ಈ ರೀತಿ ಇದೆ ಸ್ನೇಹಿತರೆ. ಆಮೇಲೆ ಯಾರು ನರ್ಸಿಂಗ್ ಆಫೀಸರ್ ಆಗಿ ರೀಸೆಂಟ್ ಜಾಯ್ನ್ ಆಗಿದ್ದಾರೆ 2020ರಲ್ಲಿ, ಅವರ ಬೇಸಿಕ್ ಸಪೋಸ್ 36,950 ರೂಪಾಯಿ ಇದ್ದರೆ ಅವರಿಗೆ ಜುಲೈ 24 ಗ್ರಾಸ್ ಸ್ಯಾಲ್ರಿ ಎಷ್ಟಿರ್ಬೋದು ಅಂತಂದರೆ 62,091 ರೂಪಾಯಿ. ಹಾಗಾದರೆ ಫಿಟ್ಮೆಂಟ್ ಬೇಸಿಕ್ಕು 59,800 ರೂಪಾಯಿ. ಹಾಗಾದರೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಆಗ್ಬೋದು ಅಂತಂದರೆ 69,868 ರೂಪಾಯಿ. ಹಾಗಾದರೆ ಹೊಸ ಸ್ಯಾಲ್ರಿ ಎಷ್ಟು ಆ್ಯಡ್ ಆಗಬಹುದು ಎನ್ನುವಂಥ ಒಂದು ಈ PDF ಮುಖಾಂತರ ನೋಡಿದರೆ 7,777 ರೂಪಾಯಿ 7777 ಸ್ನೇಹಿತರೆ. ಹಾಗಾದರೆ ಬೇಸಿಕ್ 37,900 ರೂಪಾಯಿ ಇದ್ದರೆ ಗ್ರಾಸ್ ಜುಲೈಯಲ್ಲಿ ಗ್ರಾಸ್ ಸ್ಯಾಲ್ರಿ 63,683 ರೂಪಾಯಿ. ಆಮೇಲೆ ಫಿಟ್ಮೆಂಟ್ ಬೇಸಿಕ್ 7th ಪೇದು 61,300 ರೂಪಾಯಿ. ಹಾಗಾದರೆ ಆಗಸ್ಟಲ್ಲಿ ಗ್ರಾಸ್ ಸ್ಯಾಲ್ರಿ ಎಷ್ಟಿರ್ಬೋದು ಅಂದರೆ 71,608 ರೂಪಾಯಿ. ಹಾಗಾದರೆ ಎಕ್ಸ್ಟ್ರಾ ಎಷ್ಟಾಗ್ತಾಯಿದೆ ಅಂತಂದರೆ 7,926 ರೂಪಾಯಿಗಳು ಸ್ನೇಹಿತರೆ. ಸೊ ಈ ರೀತಿ ಮುಂದುವರಿತಾ ಇದೆ ಸ್ನೇಹಿತರೆ. ಯಾರ್ಯಾರ್ದು A ಗ್ರೂಪು, B ಗ್ರೂಪು, C ಗ್ರೂಪ್, ಆಮೇಲೆ D ಗ್ರೂಪು, ಈ ಗ್ರೂಪ್ ವೈಸ್ ಯಾರ್ಯಾರು ಕೆಡರ್ ಇದೆ ಆ ಕೆಡರ್ ಪ್ರಕಾರ ಅವರಿಗೆ ಸಿಗುವಂಥ ಬೇಸಿಕ್ ಮೇಲೆ ಈ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಸ್ನೇಹಿತರೆ. ನಿಮಗೆ ಇದು ಬಹುಶಃ PDF ಸಿಕ್ಕಿರಬಹುದು. ಹೆಚ್ಚು ಬೇಸಿಕ್ ಹೆಚ್ಚಿಗೆ A ಗ್ರೂಪ್ದವ್ರದ್ದು ಎಷ್ಟಿದೆ ಅಂದರೆ ಅಂದಾಜು ಮಾಡಿದಾಗ ಬೇಸಿಕ್ 97,100 ರೂಪಾಯಿ ಬೇಸಿಕ್ ಇದ್ದರೆ ಜುಲೈ ಗ್ರಾಸ್ ಸ್ಯಾಲ್ರಿ ಎಷ್ಟಿರ್ಬೋದು ಅಂತಂದರೆ 1,62,843 ರೂಪಾಯಿ. ಹಾಗಾದರೆ 7th ಪೇ ಆಯೋಗದ ಶಿಫಾರಸು ಫಿಟ್ಮೆಂಟು 1,55,200 ರೂಪಾಯಿ. ಹಾಗಾದರೆ ಮುಂದೆ ಹೊಸ ಆಗಸ್ಟಲ್ಲಿ ಬರುವಂತಹ ಸ್ಯಾಲ್ರಿ ಎಷ್ಟಿರ್ಬೋದು? 1,80,532 ರೂಪಾಯಿ. ಹಾಗಾದರೆ ಬೇಸಿಕ್ ಎಷ್ಟು ಟೋಟಲ್ಲಾಗಿ ಒಂದು 7th ಪೇಯಿಂದ ಎಷ್ಟು ಲಾಭವಾಗಿರಬಹುದು ಅಥವಾ ಎಷ್ಟು ಹೊಸ ಸ್ಯಾಲ್ರಿಯನ್ನು ಸೇರಿಕೊಂಡಿರಬಹುದು ಎನ್ನುವಂಥದ್ದೇ ಆದರೆ ಆಗಸ್ಟಿಂದ 17,690 ರೂಪಾಯಿ. ಯಾರು ಲಾಸ್ಟಲ್ಲಿ A ಗ್ರೇಡ್ ಇದ್ದಾರೆ 97,100 ಬೇಸಿಕ್ ಯಾರಿಗಿದೆ ಅವರಿಗೆ ಸಿಗುವಂಥದ್ದು 17,690 ರೂಪಾಯಿ. ಆಮೇಲೆ ನಾವು ಲಾಸ್ಟಿಗೆ ನೋಡಿದಾಗ ಈ PDF ಪ್ರಕಾರ ಯಾರು D ಗ್ರೂಪ್ ಇದ್ದಾರೆ ಅವರು 17,000 ಬೇಸಿಕನ್ನು ತೊಗೋತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದು ಹೆಚ್ಚು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿದ್ದು ಅಥವಾ 7ನೇ ಪೇಮೆಂಟ್ ಆಗಿದ್ದು ಅಂತಂದರೆ ಆಗಬೇಕಾಗಿದ್ದು ಅಂತಂದರೆ 3,145 ರೂಪಾಯಿ. ಹೋಪ್ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನಿಸುತ್ತೆ ಸ್ನೇಹಿತರೆ. ನಮಗೆಲ್ಲರಿಗೂ ಕನ್ಫ್ಯೂಷನ್ ಇದೆ, ಎಷ್ಟು ಸ್ಯಾಲ್ರಿ ನಮಗೆ ಹೈಕ್ ಆಗುತ್ತೆ, ಎಷ್ಟಿದು ಆಗಬೇಕಂತ ಸುಮಾರು PDF ಬರ್ತಾ ಇದ್ದಾವೆ. ತಮ್ಮದೇ ಆದಂಥ ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ಸರ್ಕಾರಿ ನೌಕರರ ವೃಂದದಲ್ಲಿ ಒಂದು ಮುಜುಗರ ಇದೆ. ಎಷ್ಟಾಗ್ಬೋದು, ನನ್ನ ಸ್ಯಾಲ್ರಿ ಇಷ್ಟ ಆಗಿದ್ದರೆ ನಾನು ಈ ಒಂದು ಪ್ಲ್ಯಾನ್ ಮಾಡ್ತೀನಿ ಅಥವಾ ಈ ಒಂದು ಕಾರ್ ಕೊಳ್ಳಬಹುದು ಅಥವಾ ನಾನು EMI ಹಾಕ್ಕೊಂಡು ಒಂದು ಕಾರ್ ಕೊಳ್ಳಬಹುದು ಅಥವಾ ನಾನು ಒಂದು ಸೈಟ್ ತೊಗೋತೀನಿ, ಪ್ಲಾಟ್ ತೊಗೋತೀನಿ ಅಥವಾ ನಮ್ಮ ಮಕ್ಕಳ ಮದುವೆಗೋಸ್ಕರ ನಾನು ಈ ಪ್ಲ್ಯಾನ್ ಮಾಡಿದ್ದೀನಿ, ಈ 7th ಪೇ ಆದರೆ ಇದು ಮಾಡಬೇಕು ಅದು ಮಾಡಬೇಕು ಎನ್ನುವಂಥ ಒಂದು
ಎಲ್ರಿಗೂ ಒಂದು ಪ್ಲ್ಯಾನ್ ಇರುತ್ತೆ ಸ್ನೇಹಿತರೆ. ಆ ಒಂದು ಪ್ಲ್ಯಾನ್ ನೋಡಿದಾಗ ತುಂಬಾ ಕನ್ಫ್ಯೂಷನ್ ಇತ್ತು. ಎನಿವೇಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ದವರು HMISಲ್ಲಿ ಅಪ್ಡೇಟ್ ಮಾಡ್ತಾರೆ ಸ್ನೇಹಿತರೆ. ಅದರ ಪ್ರಕಾರ ಇಷ್ಟು ಸ್ಯಾಲ್ರಿ ನಿಮ್ಮದಿತ್ತು, ಆಮೇಲೆ ಇಷ್ಟು ಸ್ಯಾಲ್ರಿ ಬರಲಿದೆ ಅನ್ನುವಂಥದ್ದು ಕ್ಲಾರಿಟಿ ಸಿಗುತ್ತೆ. ನಾನು ಜಸ್ಟ್ ಈ ಒಂದು PDF ಅನ್ನು ವಿಶ್ಲೇಷಣೆ ಮಾಡಿ ನಿಮಗೆ ಒಂದು ಕನ್ಫ್ಯೂಷನ್ ಇದ್ದರೆ ಕನ್ಫ್ಯೂಷನನ್ನು ಹೋಗಲಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಬಟ್ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅನ್ನುವಂಥ ಮಾತೇ ಇಲ್ಲ ಸ್ನೇಹಿತರೆ. ಜಸ್ಟ್ ಒಂದು PDF ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಿದ್ದೀನಿ. ಇದು ಕರೆಕ್ಟಾಗಿರಬಹುದು ಅಥವಾ ತಪ್ಪಾಗಿರಬಹುದು ಸ್ನೇಹಿತರೆ. ನಮಗೆ ಆಗಸ್ಟ್ ಮುಗಿದ ಕೂಡಲೇ ಸೆಪ್ಟೆಂಬರಲ್ಲಿ ಅಂದರೆ ಆಗಸ್ಟ್ ಎಂಡಲ್ಲಿ ಬರುವಂತಹ ಸ್ಯಾಲ್ರಿ ನೋಡಿಕೊಂಡು ಈ PDF ಮುಂದಿಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಒಳ್ಳೆಯದು ಎನ್ನುವಂಥ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಎನಿವೇಸ್ ಎಲ್ರಿಗೂ ಅಭಿನಂದನೆಗಳು, ಎಲ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಯಾರು ಈ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದು ಸರಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು ನಿಮ್ಮ ಮುಂದೆ ನಾನು ತರಬೇಕಾದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಕಾಮೆಂಟ್ ಮಾಡಿ, ಸರ್ ಈ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿ ನಮಗೆ ಶೇರ್ ಮಾಡಿ ಅನ್ನೋಂಥ ಮಾತು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.